ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 2 ದಿನ ಬಾಕಿ ಇದೆ. ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ನಿಮಗೆ ಗೊತ್ತೇ ಇದೆ. ಆಹ್ವಾನ ಕೊಟ್ಟಿದ್ದಾರೆ, ಹೋಗ್ತೀರಾ ಕೇಳಿದ್ರೆ ಇಲ್ಲ ಹೋಗಲ್ಲ ಅಂತಾರೆ. ಟೀಕೆ ಮಾಡೋದನ್ನಾದ್ರೂ ನಿಲ್ಲಿಸ್ತೀರಾ ಅಂದ್ರೆ ಇಲ್ಲ ನಿಲ್ಲಿಸಲ್ಲ ಅಂತಿದ್ದಾರೆ. ಹಾಗಾದ್ರೆ ಈಗ ಏನು ಮಾಡಿದೆ ಕಾಂಗ್ರೆಸ್? ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಒಂದು ಹೊಸ ಖ್ಯಾತೆ ಶುರು ಮಾಡಿದ್ದಾರೆ. ಈ ಬಾಲರಾಮನ ವಿಗ್ರಹದ ಫೋಟೋ ಏನು ಈಗ ರಿವೀಲ್ ಆಗಿದೆ. ಇದು ಮಗುವಿನ ಹಾಗೆ ಕಾಣ್ತಿಲ್ಲ ಈ ಬಾಲರಾಮ ಅನ್ನೋದು ದಿಗ್ವಿಜಯ್ ಸಿಂಗ್ ಅವರ ಪ್ರಶ್ನೆ. ಟ್ರಸ್ಟ್ಗೆ, ಮೋದಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ರಾಮ ಮಂದಿರದಲ್ಲಿದ್ದಂಥ ಹಳೆ ವಿಗ್ರಹ ಎಲ್ಲೋಯ್ತು, ಏನಾಯ್ತು, ಯಾಕೆ ಹೊಸ ವಿಗ್ರಹ ಮಾಡಿಸಿದ್ದೀರಾ, ಇಂಥ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಏನು ದಿಗ್ವಿಜಯ್ ಸಿಂಗ್ ಆಡಿದಂತಹ ಈ ಮಾತಿದೆಯಲ್ಲ, ಇದು ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಈಗ ಕಾಂಗ್ರೆಸ್ಸು ಒಂದು ಕಡೆ ಆಹ್ವಾನ ಕೊಟ್ಟಿದ್ದಾರೆ, ಅಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ಕೆ ನಾವು ಭಾಗಿಯಾಗೋದಿಲ್ಲ ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ರಾಮ ಮಂದಿರದ ಬಗ್ಗೆ ಒಂದಷ್ಟು ಖ್ಯಾತೆ ತೆಗೆದಿದ್ರು. ಈಗ ರಾಮ ಮಂದಿರ ಆಯಿತು, ರಾಮಲಲ್ಲಾನ ಮೂರ್ತಿ ರಿವೀಲ್ ಆಗ್ತಾ ಇದ್ದಂತೆ, ಆ ಚಿತ್ರ ರಿವೀಲ್ ಆಗ್ತಾ ಇದ್ದಂತೆ ಈಗ ಅದರ ಮೇಲೂ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಹಿಂದೆ ಮೂರ್ತಿ ಇಡೋದಕ್ಕೆ ವಿವಾದ, ದೊಡ್ಡ ಸಂಘರ್ಷಣೆ ಆಗೋಯ್ತು. ಮೊದಲಿನಿಂದ ಹೇಳ್ತಾ ಇದ್ದೀನಿ, ರಾಮಲಲ್ಲಾ ಹಳೆ ವಿಗ್ರಹ ಎಲ್ಲಿ? ಇದು ಅವರ ಪ್ರಶ್ನೆ. 2ನೇ ಪ್ರತಿಮೆಯ ಕೆತ್ತನೆ ಮಾಡೋ ಅವಶ್ಯಕತೆ ಇತ್ತಾ? ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಭು ಶ್ರೀರಾಮನ ವಿಗ್ರಹವು ಮಗುವಿನ ರೂಪದಲ್ಲಿರಬೇಕು. ದ್ವಾರಕಾ ಜೋಶಿಮಠದ ನಮ್ಮ ಗುರುಗಳು ಹೇಳಿದ್ದಾರೆ, ತಾಯಿ ಕೌಸಲ್ಯ ಮಡಿಲಲ್ಲಿರಬೇಕು ಅಂತ ಸಲಹೆ ನೀಡಿದರು. ಈಗ ಪ್ರತಿಷ್ಠಾಪಿಸ್ತಾ ಇರುವಂತಹ ವಿಗ್ರಹ ಏನಿದೆ ಅದು ಮಗುವಿನ ರೀತಿ ಕಾಣ್ತಾ ಇಲ್ಲ ಅಂತ ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ. ಅದಕ್ಕೆ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಕೌಂಟರ್ ಕೊಟ್ಟಿದ್ರು. ನೋಡೋರ ಕಣ್ಣಿನಲ್ಲಿರುತ್ತೆ, ಅದು ನಿಮ್ಮ ಭಾವನೆಗಳಿಗೆ ಬಿಟ್ಟಿದ್ದು. ನೀವು ಆ ಭಾವನೆಯಲ್ಲಿ ನೋಡಿದ್ರೆ ಕಲ್ಲಿನಲ್ಲೂ ಕೂಡ ನಿಮಗೆ ರಾಮ ಕಾಣಿಸ್ತಾನೆ ಅಂತ. ಇದು ಹಲವರು ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಪ್ರಶ್ನೆಗೆ ಉತ್ತರ ನೀಡ್ತೀರಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನು ಹಾಗಾದ್ರೆ ಆ ಪ್ರಶ್ನೆ? ಭಗವಾನ್ ಶ್ರೀರಾಮನೇ ದೊಡ್ಡವರ ಅಥವಾ ಮೋದಿಜಿನ? ಇದು ಅವರ ಪ್ರಶ್ನೆ, ಮೊದಲ ಪ್ರಶ್ನೆ. 2ನೇ ಪ್ರಶ್ನೆ ನೋಡೋಣ. ಹಿಂದೂಗಳಿಗೆ ಯಾರು ದಾರಿ ತೋರಿಸ್ಬೇಕು, ಶಂಕರಾಚಾರ್ಯಜಿ ಅಥವಾ ಚಂಪತ್ ರಾಯ್ಜಿ? ಇದವರ 2ನೇ ಪ್ರಶ್ನೆ. ಸನಾತನ ಧರ್ಮದ ತತ್ವ ಅನುಸರಿಸಿದವರು ಗಾಂಧೀಜಿನ, ಗೋಡ್ಸೆನ? 3ನೇ ಪ್ರಶ್ನೆ. 4ನೇದು, ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬಹುದಾ? 5ನೇ ಪ್ರಶ್ನೆ, ರಾಮ ಜನಿಸಿದ ರಾಮನವಮಿ ದಿನದಂದೇ ಪ್ರತಿಷ್ಠಾಪನೆಯನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕಂದ್ರೆ ರಾಮ ಮಂದಿರ ಅಲ್ಲಿ ಗುದ್ದಲಿ ಪೂಜೆ ಆದಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳನ್ನ ಕಾಂಗ್ರೆಸ್ ಕೇಳ್ತಾನೆ ಬಂತು. ರಾಮ ಮಂದಿರ ಆಗ್ತಾ ಇದೆ, ಈಗಿನ್ನೂ ಪೂರ್ತಿ ಆಗಿಲ್ಲ, ಈಗ ಯಾಕೆ ಇಷ್ಟು ತರಾತುರಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿದ್ದೀರಿ? ಅಪೂರ್ಣ ಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ನಮ್ಮ ಶಾಸ್ತ್ರಗಳಲ್ಲಿಲ್ಲ, ಧರ್ಮಗ್ರಂಥಗಳಲ್ಲಿಲ್ಲ ಅಂತ ಹೇಳ್ತಾ ಇದೆ ಈಗ ಕಾಂಗ್ರೆಸ್. ಅದರ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಈ ಪ್ರಶ್ನೆಗೆ ಹಾಗಾದ್ರೆ ಟ್ರಸ್ಟ್ ಅಥವಾ ಪ್ರಧಾನಿ ಮೋದಿಜಿ ಯಾರು ಉತ್ತರವನ್ನ ಕೊಡ್ತಾರೆ ನೋಡಬೇಕು. ಈ ಪ್ರಶ್ನೆಗೆ ಏನೆಲ್ಲ ಉತ್ತರಗಳು ಬರುತ್ತೆ ಅಂತ. ಒಟ್ಟಾರೆ ಈಗ ದಿಗ್ವಿಜಯ್ ಸಿಂಗ್ ಕೇಳಿರುವಂತಹ ಈ ಪ್ರಶ್ನೆ, ಆಡಿರುವಂತಹ ಮಾತೇನಿದೆ, ಬಹಳ ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಗ್ತಾ ಇದೆ. ವಿವಾದದ ಕಿಡಿ ಹೊತ್ತಿಸುವಂತಹ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಪ್ರತಿಪಕ್ಷಗಳು ಕೂಡ ಮುಗಿ ಬೀಳ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.